ಎರಡನೇ ಬಾರಿ ಉಸ್ತುವಾರಿ ಮಂತ್ರಿ ಆಗ್ತಾ ಇದ್ದೀನಿ. ಒಳ್ಳೆ ಅವಕಾಶ, ಯಾಕಂದ್ರೆ ನನ್ಗೆ ನಮ್ಮ ಕಾಂಗ್ರೆಸ್ ಪಕ್ಷ ನನ್ನನ್ನು ಮಂತ್ರಿ ಮಾಡೋ ಜೊತೆಲಿ ಎಲ್ಲ ಉಸ್ತುವಾರಿ ಸಚಿವನಾಗಿ ಮಾಡಿದೆ, ಬೇರೆ ಖಾತೆನಿಗೂ ಕೊಡ್ತದೆ. ಹಾಗಾಗಿ ನನ್ನ ಉದ್ದೇಶ ನನ್ನ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಬೇಕು. ಮುಖ್ಯವಾಗಿ 3 ನಗರಗಳ ಅಭಿವೃದ್ಧಿ ಆಗಬೇಕು. ಈಗ ಹಳ್ಳಿಗಳೆಲ್ಲ ಸಾಮಾನ್ಯವಾಗಿ ನಾವು ಕೆಲಸ ಮಾಡಿದ್ದೀವಿ, ಕುಡಿಯ ನೀರು, ಕೆರೆ ತುಂಬಿಸ್ತಕ್ಕಂಥ ಯೋಜನೆ, ರಸ್ತೆಗಳ ಎಲ್ಲ ಆಗಿದೆ. ಬಟ್ ಟೌನ್ನಲ್ಲಿ ಆಗಿಲ್ಲ. ಟೌನ್ಗಳ ಅಭಿವೃದ್ಧಿಗೆ ಬದ್ಧರಾಗಿ ಮಾನ್ಯ ಶಾಸಕರ ಒಡಗೂಡಿ ನನ್ನ ಈ ಕೆಲಸಗಳನ್ನ ಮಾಡ್ತೀನಿ. ಹಾಗಂತ ಕೇಳಕ್ ಬರಲ್ಲ, ಅದನ್ನ ಕೇಳಕ್ಕೂ ಆಗಲ್ಲ. ನಮ್ಮ ಹೈಕಮಾಂಡ್ ನಲ್ಲಿ ಅವ್ರೇನ್ ಕೊಡ್ತಾರೆ ಇಂಥದೇ ಅಂತ ಹೇಳಕ್ ಅವ್ರು ಕೊಟ್ಟದ್ ನಾವು ತಗೋಬೇಕಾಗ್ತದೆ, ಕೆಲಸ ಮಾಡ್ಬೇಕು. ಪಶುಸಂಗೋಪನಾ ಇಲಾಖೆ ನಿಮ್ದು ಅಂತ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ ಇನ್ನು. ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತರಿಗೆ ಸರಿಯಾಗಿ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿ ಹೈಕಮಾಂಡ್ ಆತರ ಏನೋ ಸುಳ್ಳು, ಆತರ ಏನೋ ನಾನು ನೋಡ್ಲಿಲ್ಲ. ಏನಂತ ಅಸಮಾಧಾನ ಇದೆ ವಿಚಾರದಲ್ಲಿ. ಯಾರ ರಾಜಣ್ಣವ್ರ ಮಗನ ಅನ್ಸಿಲ್ಲಪ್ಪ. ದೊಡ್ಡವರು ಅವ್ರ ಮನಸ್ಸಿಂದ ನನಗ್ ಗೊತ್ತಾಗಲ್ಲ. ಸಂಪುಟದಲ್ಲಿ ಒಬ್ಬ ಮಹಿಳೆಗೆ ಕೂಡ ಅವಕಾಶ ಮಾಡಿಕೊಟ್ಟಿಲ್ಲ. ಒಬ್ರು ಒಂದಿದೆ ಈಗ ಕೊಡ್ತಾರೆ, ಇವತ್ತು ನಾಳೆ ಒಳಗೆ ಅದಾಗ್ತದೆ. ಅದ್ ಹೇಳಕ್ಕಾಗ 4-5 ಜನ ಇದ್ದಾರೆ. ಲಾಸ್ಟ್ ಟೈಮ್ ಮಿಸ್ ಆಗ್ಬಿಡ್ತಲ್ಲ ಸರ್, ಗಾಯತ್ರಿ ಅವ್ರ ಹೆಸರಿತ್ತು. 4-5 ಜನ ಹೆಸರಿದೆ, ಅದು ಬೇರೆ ಕಾರಣ. ಸಿದ್ದರಾಮಯ್ಯನವರೇ ಸ್ವಲ್ಪ ಅದನ್ನ ಹೋಲ್ಡ್ ಮಾಡಿ ಅಂತ ಹೇಳಿದಾರೆ. ಅದು MLC ಇಬ್ರು MLC ಒಂದೇ ಸಮಾಜಕ್ಕೆ ಆಗ್ತದೆ ಅಂತ ಯತೀಂದ್ರ ಆಗಿದೆ. ಗಾಯತ್ರಿ ಗೌಡನು ಕುರುಬ ಸಮಾಜ, ಅದರಿಂದ ಇರ್ಬೋದು. ತಾವು ಯಾವ ಖಾತೆ ನಿರೀಕ್ಷೆ ಯಾವ್ದು ಇಲ್ಲ. ಗೊಂದಲ ಸರಿ, ನಾವು ಇನ್ನೂ 140 ಜನಕ್ಕೂ ಕೊಡಕ್ ಆಗ್ತದೆ. ಸಮಾಜ ಲೆಕ್ಕಾಚಾರ ಕೊಟ್ಟಿದ್ದಾರೆ. ಮಂಕಾಳವತಿ ಮಿಸ್ ಆಗಿತ್ತು, ಆದ್ರಿಂದ ನಮ್ಮ ಹೈಕಮಾಂಡ್ ಸರ್ ಮಾಡುತ್ತದೆ. ಈಗ DCM ಅವರು, ನಮ್ಮ CM ಅವರು ಬಹಳ ಸಮರ್ಥರಾಗಿದ್ದಾರೆ, DCM ಸಮರ್ಥರಾಗಿದ್ದಾರೆ. ಅವ್ರಿಗೆಲ್ಲ ಗೈಡ್ ಕೊಡ್ತಕ್ಕಂಥ ನಮ್ಮ ಸಿದ್ದರಾಮಯ್ಯನವರು ಸಮರ್ಥರಾಗಿದ್ದಾರೆ, ಹೈಕಮಾಂಡ್ ಸಮರ್ಥವಾಗಿದೆ, ಎಲ್ಲಾನು ಬಗೆಹರಿಸ್ತಾರೆ.